ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಈ ರಾಶಿಯಲ್ಲಿ ಜನಿಸಿದ ಹೆಣ್ಣು ಮಕ್ಕಳು ಸಾಕ್ಷಾತ್ ಲಕ್ಷ್ಮೀ ದೇವಿ ಸ್ವರೂಪ. ಹುಟ್ಟಿದ ಮನೆ ಹಾಗೂ ಮೆಟ್ಟಿದ ಮನೆಗೂ ಇವರೇ ಅದೃಷ್ಟ ದೇವತೆ ಆಗಿರ್ತಾರೆ. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಯು ವಿಶಿಷ್ಟ ಗುಣಲಕ್ಷಣವನ್ನು ಹೊಂದಿದೆ. ಆದರೆ ಈ 5 ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದಂತಹ ಹುಡುಗಿಯರು ತಮ್ಮ ಗಂಡಂದಿರನ್ನು ತುಂಬ ಪ್ರೀತಿಸುತ್ತಾರೆ. ಅವರು ಅರ್ಥ ಮಾಡಿಕೊಳ್ಳುವಂತಹ ಹೆಂಡತಿಯರಾಗಿರ್ತಾರೆ. ನಮ್ಮ ಪುರಾಣಗಳು ಮದುವೆಯು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ತಮ್ಮ ಜೀವನ ಸಂಗಾತಿಯ ಬಗ್ಗೆ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರಾ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಹುಡುಗಿಯರು ಸ್ವಾಭಾವಿಕವಾಗಿ ಒಳ್ಳೆಯ ಹೆಂಡತಿ ಆಗ್ತಾರೆ. ಅವರು ಸ್ವಾಭಾವಿಕವಾಗಿ ತಾಳ್ಮೆ, ಪ್ರೀತಿ, ಬದ್ಧತೆ, ಕುಟುಂಬ ಆಳ್ವಿಕೆ ಎಲ್ಲ ಗುಣವನ್ನು ಹೊಂದಿರ್ತಾರೆ. ಹಾಗಾದರೆ ಅಂತಹ ರಾಶಿ ಚಕ್ರ ಚಿಹ್ನೆಗಳಂತಹ ಅದೃಷ್ಟವಂತ ಹುಡುಗಿಯರು ಯಾರು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ರಾಶಿ ಚಕ್ರದ ಚಿಹ್ನೆಯ ಹುಡುಗಿ ಮೊದಲನೆಯ ರಾಶಿ ಕರ್ಕಾಟಕ ರಾಶಿ. ಇವರನ್ನ ಮದುವೆ ಆಗುವಂತಹ ವ್ಯಕ್ತಿಗಳು ತುಂಬ ಅದೃಷ್ಟವಂತರು. ಏಕೆಂದರೆ ಈ ರಾಶಿ ಚಕ್ರ ಹುಡುಗಿಯರು ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾರೆ. ಜೀವನದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಗಂಡಂದರಿಗೆ ಆದ್ಯತೆಯನ್ನು ನೀಡ್ತಾರೆ. ಕುಟುಂಬವನ್ನು ಒಂದು ವಿಶೇಷವಾಗಿ ನೋಡ್ಕೊಳ್ತಾರೆ. ಮುಂದಿನ ರಾಶಿ ತುಲಾ ರಾಶಿ, ವೃಷಭ ರಾಶಿ. ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಸಮತೋಲನವನ್ನು ಬಯಸ್ತಾರೆ. ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ತಾಳ್ಮೆಯಿಂದ ಅವುಗಳನ್ನು ಪರಿಹರಿಸ್ತಾರೆ. ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದರೂ ಕೂಡ ನಿರ್ವಹಿಸುವಂತಹ ಶಕ್ತಿ ಇವ್ರಿಗೆ ಇರುತ್ತೆ. ತುಂಬ ರೊಮ್ಯಾಂಟಿಕ್ ಆಗಿ ಇರ್ತಾರೆ ಮತ್ತು ಎಲ್ಲ ಒಂದು ಸಂಬಂಧವನ್ನು ವಿಶೇಷವಾಗಿ ಚೇತರಿಕೆಯಿಂದ ನೋಡಿಕೊಳ್ಳುವಂತಹ ಶಕ್ತಿ ಮತ್ತು ಗುಣವನ್ನು ಹೊಂದಿರ್ತಾರೆ. ಮುಂದಿನ ರಾಶಿ ಕುಂಭ ರಾಶಿ. ಕುಂಭ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಈ ಒಂದು ಹುಡುಗಿಯರನ್ನು ಮದುವೆ ಆಗುವಂತಹ ವ್ಯಕ್ತಿಗಳು ಬಹಳಷ್ಟು ಅದೃಷ್ಟವನ್ನು ಹೊಂದಿರ್ತಾರೆ. ಏಕೆಂದರೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಚೈತನ್ಯವನ್ನು ಜೀವಂತಗೊಳಿಸುವಲ್ಲಿ ಮುಂದಾಳತ್ವವನ್ನು ವಹಿಸ್ತಾರೆ. ಅದೇ ರೀತಿಯಾಗಿ ಮನೆಯನ್ನು ಇವರು ನಡೆಸ್ಕೊಳ್ಳುವಂತಹ ರೀತಿ, ಗಂಡನನ್ನು ಪ್ರೀತಿಸುವಂತಹ ರೀತಿ, ಮನೆಯಲ್ಲಿ ಯಾವುದೇ ಸಮಸ್ಯೆ ಆದರೂ ಕೂಡ ನಿಭಾಯಿಸುವಂತಹ ರೀತಿ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳಬಹುದು. ಈ ರಾಶಿ ಚಕ್ರ ಚಿಹ್ನೆಯನ್ನು ಮದುವೆ ಆಗುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಹುಡುಗಿಯರೇ ಮುಂದೆ ನಿಂತು ಎಲ್ಲವನ್ನು ನಿವಾರಿಸ್ತಾರೆ. ಮುಂದಿನ ರಾಶಿ ಮೀನರಾಶಿ. ಇವರು ಸಹ ಒಳ್ಳೆಯ ಹೆಂಡತಿಯಾಗಿರ್ತಾರೆ. ತಮ್ಮ ಗಂಡನನ್ನು ಸಂತೋಷವಾಗಿಡೋಕೆ ಏನು ಬೇಕಾದರೂ ಮಾಡ್ತಾರೆ. ಕೆಲವೊಮ್ಮೆ ಮನಸ್ಥಿತಿಯಲ್ಲಿ ಏರುಪೇರಾದರೂ ಕೂಡ ಗಂಡನ ವಿಷಯಕ್ಕೆ ಬಂದಾಗ ಅವರು ಯಾವುದೇ ರೀತಿಯ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಜೀವನದಲ್ಲಿ ಅನೇಕ ಕನಸುಗಳನ್ನು ಹೊಂದಿರ್ತಾರೆ. ತಮ್ಮ ಕುಟುಂಬ ಮತ್ತು ಗಂಡನ ಬಗ್ಗೆ ಜವಾಬ್ದಾರಿಯನ್ನು ಹೆಚ್ಚಾಗಿ ಇಟ್ಕೊಂಡಿರ್ತಾರೆ. ಇವರು ಜೀವನನ ಇದೇ ರೀತಿ ನಡೆಸಬೇಕು, ಗಂಡನ ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಏನು ಮಾಡಬೇಕು ಅನ್ನೋ ಪ್ರತಿಯೊಂದು ದಿನ ಅದೇ ಯೋಚನೆ ಇರ್ತಾರೆ. ಅದರಿಂದಾಗಿ 5 ರಾಶಿ ಚಕ್ರ ಚಿಹ್ನೆಯನ್ನು ಹುಡುಗಿಯರನ್ನ ನೀವು ಮದುವೆ ಆದರೆ ನಿಮ್ಮ ಜೀವನ ಅದೃಷ್ಟನೇ ಬದಲಾಗುತ್ತೆ ಮತ್ತು ಇವರು ಲಕ್ಷ್ಮೀ ದೇವಿಯ ಸ್ವರೂಪ ಆಗಿರೋದ್ರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ. ಇವರು ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.